ನಿಮಗೂ ಈ ಸಮಸ್ಯೆ ಇದೆಯಾ? ತಿಂಗಳ ಕೊನೆಯಲ್ಲಿ ಹಣ ಎಲ್ಲಿಗೆ ಹೋಯಿತು ಅಂತ ಗೊತ್ತಾಗೋದಿಲ್ಲವಾ? ನಮಸ್ಕಾರ ಸ್ನೇಹಿತರೆ, ನಮ್ಮ ಅಡ್ಮೈ ದ ಜರ್ನಿ ಚಾನಲ್ಗೆ ಹಾರ್ದಿಕ ಸ್ವಾಗತ. ಇಂದು ನಾವು ಹಣ ಸಂಪಾದಿಸುವ ಬಗ್ಗೆ ತುಂಬ ಮಾತನಾಡುತ್ತೇವೆ. ಆದರೆ ನಮ್ಮ ಹಿರಿಯರು ಹೆಚ್ಚು ಒತ್ತು ನೀಡಿದ್ದು ಹಣ ಸಂಪಾದಿಸುವುದಕ್ಕಿಂತ ಅದನ್ನು ಉಳಿಸುವ ಕಲೆಯ ಮೇಲೆ. ಅವರು ದೊಡ್ಡ ಪುಸ್ತಕಗಳನ್ನು ಓದಿರಲಿಲ್ಲ, ಆದರೆ ಜೀವನದ ಅನುಭವವನ್ನು, ಕೆಲವು ಅಮೂಲ್ಯ ಪಾಠಗಳನ್ನು ಕಲಿತಿದ್ದರು. ಇಂದು ಹಣ ಉಳಿಯಲು ಹಿರಿಯರು ಹೇಳಿದ 7 ಅಭ್ಯಾಸಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಖರ್ಚು ಮಾಡುವ ಮೊದಲು ಒಂದು ರಾತ್ರಿ ಯೋಚಿಸಿ. ಅಜ್ಜಿ ಯಾವಾಗಲೂ ಹೇಳುತ್ತಿದ್ದಳು, ಇವತ್ತು ಬೇಕೆನಿಸಿದ್ದು ನಾಳೆಯೂ ಬೇಕೆನಿಸಿದರೆ ಖರೀದಿಸು. ಇಂದು ನಾವು ತಕ್ಷಣ ಖರೀದಿ ಮಾಡುವ ಅಭ್ಯಾಸ ಬೆಳೆಸಿಕೊಂಡಿದ್ದೇವೆ. ಆದರೆ ಒಂದು ದಿನ ಯೋಚಿಸಿದರೆ ಅನೇಕ ಅನಗತ್ಯ ಖರ್ಚುಗಳು ತಪ್ಪುತ್ತವೆ. ಎರಡನೆಯದಾಗಿ, ವಸ್ತುವಿನ ಮೌಲ್ಯ ತಿಳಿದು ಬಳಸಿ. ಹಿರಿಯರು ಒಂದು ಪಾತ್ರೆ, ಒಂದು ಸೀರೆ, ಒಂದು ವಸ್ತುವನ್ನು ವರ್ಷಗಳ ಕಾಲ ಕಾಪಾಡಿ ಬಳಸುತ್ತಿದ್ದರು. ಅವರು ವಸ್ತುಗಳನ್ನು ಕೇವಲ ವಸ್ತುಗಳಂತೆ ನೋಡುತ್ತಿರಲಿಲ್ಲ, ಅದು ದುಡಿಮೆಯ ಫಲ ಎಂದು ನೋಡುತ್ತಿದ್ದರು. ಈ ಮನೋಭಾವ ಹಣ ಉಳಿಸಲು ಸಹಾಯ ಮಾಡುತ್ತದೆ. ಮೂರನೆಯದಾಗಿ, ತಿಂಗಳ ಖರ್ಚಿನ ಲೆಕ್ಕ ಇಟ್ಟುಕೊಳ್ಳಿ. ಹಲವರು ಅಜ್ಜಿಯರು ಒಂದು ಚಿಕ್ಕ ಪುಸ್ತಕದಲ್ಲಿ ಖರ್ಚುಗಳನ್ನು ಬರೆಯುತ್ತಿದ್ದರು. ಇಂದು ಮೊಬೈಲ್ ಇದ್ದರೂ ನಾವು ಖರ್ಚು ಎಲ್ಲಿ ಹೋಗುತ್ತಿದೆ ಎಂದು ಗಮನಿಸುವುದಿಲ್ಲ. ಪ್ರತಿದಿನವೂ ಖರ್ಚು ಬರೆಯುವ ಅಭ್ಯಾಸದಿಂದ ಅನಗತ್ಯ ವೆಚ್ಚ ಗೊತ್ತಾಗುತ್ತದೆ. ನಾಲ್ಕನೆಯದಾಗಿ, ಮನೆಯಲ್ಲಿರುವುದನ್ನು ಮೊದಲು ಬಳಸಿ. ಹಿರಿಯರು ಹೊಸದನ್ನು ತರುವ ಮುನ್ನ ಮನೆಯಲ್ಲಿರುವುದನ್ನು ಬಳಸುತ್ತಿದ್ದರು. ಅಕ್ಕಿ, ಬೇಳೆ, ತರಕಾರಿ, ಬಟ್ಟೆ ಯಾವುದಾದರೂ ಇರಲಿ, ಈ ಅಭ್ಯಾಸ ವ್ಯರ್ಥ ವೆಚ್ಚವನ್ನು ಕಡಿಮೆ ಮಾಡುತ್ತದೆ. ಐದನೆಯದಾಗಿ, ಉಳಿತಾಯವನ್ನು ಖರ್ಚಿನ ನಂತರವಲ್ಲ, ಮೊದಲು ಮಾಡಿ. ನಮ್ಮ ಅಜ್ಜಿ ಹೇಳುತ್ತಿದ್ದಳು, ಉಳಿದ ಹಣವನ್ನು ಉಳಿಸಬೇಡ, ಉಳಿಸಿದ ಹಣವನ್ನು ಖರ್ಚು ಮಾಡು. ತಿಂಗಳ ಆದಾಯ ಬಂದ ಕೂಡಲೇ ಸ್ವಲ್ಪ ಭಾಗವನ್ನು ಬೇರ್ಪಡಿಸಿ. ಅದು ದೊಡ್ಡ ಮೊತ್ತವಾಗಿರಬೇಕೆಂದಿಲ್ಲ, ನಿಯಮಿತವಾಗಿರಬೇಕು. ಆರನೆಯದಾಗಿ, ಹೋಲಿಕೆ ಜೀವನವನ್ನು ತಪ್ಪಿಸಿ. ಇತರರ ಮನೆ, ಕಾರು, ಬಟ್ಟೆ ನೋಡಿ ಖರ್ಚು ಮಾಡುವ ಅಭ್ಯಾಸ ಹಣ ಉಳಿಯದಂತೆ ಮಾಡುತ್ತದೆ. ನಮ್ಮ ಹಿರಿಯರು ಹೇಳುತ್ತಿದ್ದರು, ನಿನ್ನ ಪರಿಸ್ಥಿತಿಗೆ ತಕ್ಕಂತೆ ಬದುಕು, ಇದು ಮನಸ್ಸಿಗೂ ಶಾಂತಿ ನೀಡುತ್ತದೆ. ಏಳನೆಯದಾಗಿ, ಮಕ್ಕಳಿಗೂ ಹಣದ ಮೌಲ್ಯ ಕಲಿಸಿ. ಹಿರಿಯರು ಮಕ್ಕಳಿಗೆ ಸಣ್ಣ ವಯಸ್ಸಿನಿಂದಲೇ ಹಣದ ಬೆಲೆ ತಿಳಿಸುತ್ತಿದ್ದರು. ಇದು ಕೇವಲ ಹಣ ಉಳಿಸುವುದಕ್ಕಲ್ಲ, ಜವಾಬ್ದಾರಿಯುತ ಜೀವನಕ್ಕೆ ಸಹಾಯ ಮಾಡುತ್ತದೆ. ನಮ್ಮ ಹಿರಿಯರು ಹೇಳಿದ ಒಂದು ಅಮೂಲ್ಯ ಮಾತು, ಹಣವನ್ನು ಪ್ರೀತಿಸಬೇಡ, ಆದರೆ ಅದರ ಮೌಲ್ಯವನ್ನು ಗೌರವಿಸು. ಈ ಒಂದು ವಾಕ್ಯದಲ್ಲೇ ಹಣದ ಬಗ್ಗೆ ಇರುವ ದೊಡ್ಡ ಪಾಠ ಅಡಗಿದೆ. ಸ್ನೇಹಿತರೆ, ಈ ಅಭ್ಯಾಸಗಳು ಕೇವಲ ಹಣ ಉಳಿಸುವುದಕ್ಕಲ್ಲ, ಜಾಣ್ಮೆಯ ಜೀವನ ನಡೆಸಲು ಸಹಾಯ ಮಾಡುವ ಪಾಠಗಳಾಗಿವೆ. ನಿಮ್ಮ ಅಜ್ಜಿ ಅಥವಾ ಹಿರಿಯರು ಹಣದ ಬಗ್ಗೆ ಹೇಳಿದ ಒಂದು ಒಳ್ಳೆಯ ಸಲಹೆ ಏನು? ನಮ್ಮ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಅಡ್ಮೈ ದ ಜರ್ನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ. ಧನ್ಯವಾದಗಳು.